ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಮಹಿಳೆಯರು ಕೈಗೆ ಬಳೆ ಧರಿಸುತ್ತಾರೆ. ಅವರ ಕೈಗಳಲ್ಲಿರುವ ಬಳೆಗಳು ಹೆಚ್ಚಿನ ಸೌಂದರ್ಯವನ್ನ ನೀಡುತ್ತವೆ. ಅವರ ಕೈಗೆ ಬಳೆ ಹಾಕಿಕೊಂಡು ಹಣೆಯ ಮೇಲೆ ಚುಕ್ಕಿ ಹಾಕಿಕೊಂಡರೆ ಸಮಾಜದಲ್ಲಿ ಅವರಿಗೆ ಎಂತಹ ಗೌರವ ಸಿಗುತ್ತದೆ ಎಂದು ಹೇಳಬೇಕಾಗಿಲ್ಲ. ಮಹಿಳೆಯರು ಬಳೆಗಳನ್ನು ತಮ್ಮ ಸೌಂದರ್ಯದ ಸಂಕೇತವಾಗಿ ಮಾತ್ರವಲ್ಲದೆ ಸಂಪತ್ತಿನ ಸಂಕೇತವಾಗಿಯೂ ಪರಿಗಣಿಸುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ತಮ್ಮ ಕೈಗಳಿಗೆ ಒಂದೇ ಒಂದು ಬಳೆಯನ್ನು ಕೂಡ ಹಾಕುವುದಿಲ್ಲ. ಬಳೆಗಳನ್ನು ಧರಿಸುವ ಮಹಿಳೆಯರು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಆದಾಗ್ಯೂ ಮಹಿಳೆಯರು ಧರಿಸುವ ಬಳೆಗಳ ಬಣ್ಣವನ್ನು ಅವಲಂಬಿಸಿ ಹಲವು ವಿಭಿನ್ನ ಫಲಿತಾಂಶಗಳಿವೆ. ಮಹಿಳೆಯರು ಎಷ್ಟು ಬಳೆಗಳನ್ನು ಧರಿಸಬೇಕು, ಯಾವ ದಿನ ಯಾವ ಬಣ್ಣದ ಬಳೆಗಳು ಸಂಪತ್ತನ್ನು ತರುತ್ತವೆ ಇತ್ಯಾದಿ. ಈಗ ಈ ವಿಡಿಯೋದಲ್ಲಿ ಹಲವು ವಿಷಯಗಳ ಬಗ್ಗೆ ಕಲಿಯೋಣ. ಮಹಿಳೆಯರು ಯಾವುದೇ ಸಮಯದಲ್ಲಿ ಬಳೆಗಳನ್ನ ಧರಿಸಲು ಬಯಸಿದರೆ ಅವರು ಬೆಳಿಗ್ಗೆ ಅಥವಾ ಸಂಜೆ ಅವುಗಳನ್ನು ಧರಿಸಬೇಕು. ಮಧ್ಯದಲ್ಲಿ ಮಾತ್ರ ಎಂದಿಗೂ ಹೊಸ ಬಳೆಗಳನ್ನು ಧರಿಸಬೇಡಿ. ಮಧ್ಯಾಹ್ನ ಬಳೆ ಧರಿಸುವುದರಿಂದ ಅನೇಕ ತೊಂದರೆಗಳು ಉಂಟಾಗಬಹುದು. ಇದರಿಂದಾಗಿ ಪತಿಗೆ ಕೆಟ್ಟದ್ದು ಸಂಭವಿಸುವ ಸಾಧ್ಯತೆಯೂ ಇರುತ್ತೆ. ಶುಕ್ರವಾರ ಅಥವಾ ಭಾನುವಾರ ಹೊಸ ಬಳೆಗಳನ್ನ ಆರಾಮಾಗಿ ಧರಿಸಬಹುದು. ಅದು ತುಂಬಾ ಒಳ್ಳೆಯದಾಗಿದೆ. ನೀವು ಇದನ್ನು ಧರಿಸಿದರೆ ನಿಮ್ಮ ಪತಿಯ ಆಯುಷ್ಯ ಹೆಚ್ಚಾಗುತ್ತದೆ ಮತ್ತು ಅವರ ಸಂಪತ್ತು ದ್ವಿಗುಣಗೊಳ್ಳುತ್ತದೆ. ಸಾಮಾನ್ಯವಾಗಿ ಇತರ ದಿನಗಳಲ್ಲಿ ಹೊಸ ಕನ್ನಡಕವನ್ನು ಧರಿಸುವುದು ಉತ್ತಮ. ವಿಶೇಷವಾಗಿ ವಿವಾಹಿತ ಮಹಿಳೆಯರು ಮಂಗಳವಾರ ಅಥವಾ ಶನಿವಾರ ಬಳೆಗಳನ್ನು ಖರೀದಿಸಬಾರದು. ಈ 2 ದಿನಗಳಲ್ಲಿ ಹೊಸ ಬಳೆಗಳನ್ನು ಧರಿಸಬಾರದು. ಶುಕ್ರವಾರದಂದು ಮಹಿಳೆಯರು ಪೂಜಾ ಕೋಣೆಯಲ್ಲಿ ದೇವಿಯ ಚಿತ್ರದ ಮುಂದೆ 2 ಕೆಂಪು ಬಳೆಗಳನ್ನ ಇಟ್ಟು ಪೂಜಿಸಬೇಕು. ನೀವು ಆ ಬಳೆಗಳನ್ನು ಧರಿಸಿದರೆ ನಿಮಗೆ 100 ವರ್ಷಗಳ ಕಾಲ ಅದೃಷ್ಟ ಇರುತ್ತದೆ. ಮನೆಯಲ್ಲಿ ಸಂಪತ್ತು ಕೂಡ ಹೆಚ್ಚಾಗುತ್ತದೆ. ನೀವು ಮಣ್ಣಿನ ಬಳೆಗಳಿಂದ ಹಾರವನ್ನು ಮಾಡಿ ಆ ಹಾರವನ್ನು ಪೂಜಾ ಕೋಣೆಯಲ್ಲಿರುವ ದೇವಿಯ ಚಿತ್ರದ ಮೇಲೆ ಇಡುವುದರಿಂದ ಮನೆಗೆ ಅದೃಷ್ಟ ಬರುತ್ತದೆ. ಆ ಮನೆಗೆ ಯಾವುದೇ ಹಾನಿ ಆಗುವುದಿಲ್ಲ. ಅದೃಷ್ಟ ಮಹಿಳೆಯರು ಎಂದಿಗೂ ಕಪ್ಪು ಅಥವಾ ನೀಲಿ ಬಳೆಗಳನ್ನು ಧರಿಸಬಾರದು. ನೀವು ಈ ಬಣ್ಣಗಳ ಬಳೆಗಳನ್ನು ಧರಿಸಿದರೆ ನಿಮಗೆ ಯಾವಾಗಲೂ ಆರ್ಥಿಕ ತೊಂದರೆಗಳು ಎದುರಾಗುತ್ತವೆ. ಕಪ್ಪು ಮತ್ತು ನೀಲಿ ಬಣ್ಣಗಳು ಶನಿದೇವರ ಸಂಕೇತ. ವಿವಾಹಿತ ಮಹಿಳೆಯರು ಸಾಮಾನ್ಯವಾಗಿ ಕೆಂಪು ಬಳೆಗಳನ್ನ ಧರಿಸುತ್ತಾರೆ. ಕೆಂಪು ಬಳೆಗಳನ್ನ ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ನೀವು ಕೆಂಪು ಬಳೆಗಳನ್ನು ಧರಿಸಿದರೆ ಮಹಿಳೆಯರು ಇಲ್ಲದ ಸ್ಥಳದಿಂದ ಶಕ್ತಿಯನ್ನ ಪಡೆಯುತ್ತಾರೆ. ಕೆಂಪು ಬಳೆಗಳನ್ನು ಧರಿಸುವವರು ಆರೋಗ್ಯ ಸಮಸ್ಯೆಗಳನ್ನು ಸಹ ತಪ್ಪಿಸುತ್ತಾರೆ. ಮಹಿಳೆಯರು ಹಸಿರು ಬಳೆಗಳನ್ನು ಧರಿಸಿದರೆ ಆ ಮನೆಗೆ ಅದೃಷ್ಟ ಯಾವಾಗಲೂ ಇರುತ್ತದೆ. ಆ ಮನೆಗೆ ದೇವರುಗಳು ಯಾವಾಗಲೂ ಬರುತ್ತಾರೆ. ಅವರು ಆ ಮನೆಯಲ್ಲಿ ಸುತ್ತಾಡುತ್ತಲೇ ಇರುತ್ತಾರೆ. ಕುಟುಂಬವು ಶುಭದಿಂದ ತುಂಬಿರುತ್ತದೆ. ನೀವು ಹಳದಿ ಬಣ್ಣದ ಕನ್ನಡಕವನ್ನು ಧರಿಸಿದರೆ ಮನೆಯಲ್ಲಿ ಯಾರಿಗೂ ಯಾವುದೇ ಸಮಸ್ಯೆ ಇರುವುದಿಲ್ಲ ಮತ್ತು ಜನರು ಸಂತೋಷ ಮತ್ತು ಸಂತೃಪ್ತರಾಗಿರುತ್ತಾರೆ. ಇಲ್ಲಿ ಕನ್ನಡಕ ಎಂದರೆ ಬಳೆಯೇ ಆಗಿದೆ. ಮಹಿಳೆಯರು ಕಿತ್ತಳೆ ಬಣ್ಣದ ಬಳೆಗಳನ್ನು ಧರಿಸಿದರೆ ಬದುಕಬಹುದು. ಮಹಿಳೆಯರು ತಾವು ಮಾಡುವ ಎಲ್ಲದರಲ್ಲೂ ಯಶಸ್ವಿಯಾಗುತ್ತಾರೆ, ವಿಶೇಷವಾಗಿ ವ್ಯಾಪಾರ. ಮಹಿಳೆಯರು ಕಿತ್ತಳೆ ಬಣ್ಣದ ಬಳೆಗಳನ್ನು ಧರಿಸಿದರೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಸಿಗುತ್ತದೆ. ಮಹಿಳೆಯರು ಬಿಳಿ ಬಣ್ಣಗಳನ್ನು ಧರಿಸಿದರೆ ಕುಟುಂಬದಲ್ಲಿ ಯಾವುದೇ ಉದ್ವಿಗ್ನತೆ ಇಲ್ಲದೆ ಶಾಂತಿಯುತವಾಗಿ ಬದುಕಬಹುದು. ಮಹಿಳೆಯರು ಬಳೆಗಳನ್ನು ಧರಿಸಿದಾಗ ಕನಿಷ್ಠ ಅರ್ಧ ಡಜನ್ ಬಳೆಗಳನ್ನು ಧರಿಸಬೇಕು. ಒಟ್ಟು 12 ಬಳೆಗಳು 2 ಕೈಗಳಲ್ಲಿ 12 ಬಳೆಗಳಿಗಿಂತ ಕಡಿಮೆ ಇರಬಾರದು ಅಥವಾ 2 ಕೈಗಳಲ್ಲಿ ಕನಿಷ್ಠ 6 ಬಳೆಗಳಾದರೂ ಇರಲೇಬೇಕು. ಗರ್ಭಿಣಿಯರು ಖಂಡಿತವಾಗಿಯೂ ಮಣ್ಣಿನ ಬಳೆಗಳನ್ನು ಧರಿಸಬೇಕು. ಮಗು ಪಿನ್ನಾಗ್ ಬಳೆಗಳೊಂದಿಗೆ ಜನಿಸಿದರೆ ಮಗು ಆರೋಗ್ಯವಾಗಿ ಜನಿಸುತ್ತದೆ ಎಂದು ವಿಜ್ಞಾನವು ಹೇಳುತ್ತೆ. ಅದಕ್ಕಾಗಿಯೇ ಗರ್ಭಿಣಿಯರಿಗೆ ಶ್ರೀಮಂತರ ಹೆಸರಿನಲ್ಲಿ ಒಂದು ಹಿಡಿ ಬಳೆಗಳನ್ನು ನೀಡಲಾಗುತ್ತೆ. ಮಹಿಳೆಯರು ತಮ್ಮ ಪೂರ್ವಜರ ಮನೆಗೆ ಹೋಗುವಾಗ ಖಂಡಿತವಾಗಿಯೂ ಅಲ್ಲಿಂದ ಮಣ್ಣಿನ ಬಳೆಗಳನ್ನ ತರಬೇಕು. ಅವರು ತಮ್ಮ ಪೂರ್ವಜರ ಮನೆಯಿಂದ ಬಳೆಗಳನ್ನ ತಂದರೆ ಆ ಮಹಿಳೆಗೆ ತುಂಬಾ ಒಳ್ಳೆಯದು. ಪ್ರತಿ ಶುಕ್ರವಾರ ಮಹಿಳೆಯರು ಖಂಡಿತವಾಗಿಯೂ ಒಂದು ಹಿಡಿ ಕೆಂಪು ಬಳೆ ಅಥವಾ ಹಸಿರು ಬಳೆಗಳನ್ನು ಧರಿಸಿದರೆ ಲಕ್ಷ್ಮೀ ದೇವಿಯು ಮನೆಗೆ ಸಂಪತ್ತನ್ನ ನೀಡುತ್ತಾಳೆ. ತಿಂಗಳಿಗೊಮ್ಮೆ ನೀವು ಯಾವುದೇ ದೇವತೆಯ ದೇವಸ್ಥಾನಕ್ಕೆ ಹೋಗಿ ಅವಳಿಗೆ ಅರ್ಧ ಡಜನ್ ಬಳೆಗಳನ್ನು ಅರ್ಪಿಸಿದರೆ ಲಕ್ಷ್ಮೀ ದೇವಿಯು ಮನೆಗೆ ಸಂಪತ್ತನ್ನ ನೀಡುತ್ತಾಳೆ. ಕೃತಜ್ಞತೆ ಗಳಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಮಹಿಳೆಯರು ಚಿನ್ನವನ್ನ ಧರಿಸುತ್ತಿದ್ದಾರೆ. ಜನರು ಬಳೆಗಳನ್ನು ಧರಿಸುತ್ತಾರೆ, ಆದರೆ ಚಿನ್ನದ ಬಳೆಗಳನ್ನು ಮಾತ್ರ ಧರಿಸುವುದರಿಂದ ಯಾವುದೇ ಫಲಿತಾಂಶ ಇಲ್ಲ.
ಹಿರಿಯರು ಹೇಳುವಂತೆ ಚಿನ್ನದ ಬಳೆಗಳನ್ನು ಧರಿಸಿದ ನಂತರ ಪ್ರತಿ ಕೈಗೆ ಕನಿಷ್ಠ 2 ಮಣ್ಣಿನ ಬಳೆಗಳನ್ನ ಧರಿಸಬೇಕು. ವಿಶೇಷವಾಗಿ ವಿವಾಹಿತ ಮಹಿಳೆಯರು ಪ್ಲಾಸ್ಟಿಕ್ ಬಳೆಗಳನ್ನು ಧರಿಸಲೇಬಾರದು. ನೀವು ಪ್ಲಾಸ್ಟಿಕ್ ಬಳೆಗಳನ್ನು ಧರಿಸಿದರೆ ಬಡತನದ ದೇವತೆ ಯಾವಾಗ್ಲೂ ಮನೆಯಲ್ಲಿ ಇರುತ್ತಾಳೆ. ಶುಕ್ರವಾರ ಯಾರಾದರೂ ನಿಮ್ಮ ಮನೆಗೆ ಬಂದರೆ ಅವರಿಗೆ ಬಳೆ ಮತ್ತು 1 ಹನಿ ಕುಂಕುಮ ನೀಡಿ ಕಳಿಸಬೇಕು. ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ನೆಲೆಸುತ್ತಾಳೆ. ಮಹಿಳೆಯರು ಬಳೆಗಳನ್ನು ಧರಿಸುವುದರ ಹಿಂದೆ ಹಲವು ರಹಸ್ಯಗಳು ಅಡಗಿವೆ. ಮಹಿಳೆಯರಿಗೆ ಬಳೆಗಳು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿವೆ ಎಂದು ವೈದ್ಯರು ಹೇಳುತ್ತಾರೆ. ಮಣ್ಣಿನ ಬಳೆಗಳು ಗರ್ಭಾಶಯದ ದೋಷಗಳನ್ನ ಸರಿಪಡಿಸುತ್ತವೆ ಎಂದು ಮಹಿಳೆಯರು ಹೇಳುತ್ತಾರೆ. ಮುಟ್ಟಿನ ಸಮಸ್ಯೆಯಿಂದ ಬಳಲುತ್ತಿರುವ ಮಹಿಳೆಯರು ಮಣ್ಣಿನ ಬಳೆಗಳನ್ನು ಧರಿಸಿದರೆ ಯಾವುದೇ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ. ಆದರೆ ಮಹಿಳೆಯರು ಎಂದಿಗೂ ಒಬ್ಬ ವ್ಯಕ್ತಿ ಧರಿಸುವ ಬಳೆಗಳನ್ನು ಧರಿಸಬಾರದು. ನೀವು ಅವುಗಳನ್ನು ಈ ರೀತಿ ಧರಿಸಿದರೆ ಮನೆಯಲ್ಲಿರುವ ಲಕ್ಷ್ಮೀ ದೇವಿಯು ಅವರ ಮನೆಗೆ ಹೋಗ್ತಾಳೆ. ಕಪ್ಪು ಬಳೆಗಳನ್ನ ಧರಿಸುವುದರಿಂದ ಅವರಿಗೆ ಯಾವುದೇ ದುರದೃಷ್ಟ ಬರದಂತೆ ತಡೆಯುತ್ತದೆ ಮತ್ತು ಅವರ ಜಾತಕದಲ್ಲಿ ಯಾವುದೇ ದೋಷಗಳು ಬರದಂತೆ ತಡೆಯುತ್ತದೆ. ಮಹಿಳೆಯರು ತಮ್ಮ ತಾಯಿಯ ಪ್ರತಿರೂಪ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಮಹಿಳೆಯರು ಯಾವಾಗಲೂ ಬಳೆಗಳನ್ನು ಧರಿಸಿದರೆ ಆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಯಾವಾಗಲೂ ಇರುತ್ತಾಳೆ. ಹುಡುಗಿಯರು ಬಳೆ ಧರಿಸಿ ಮನೆಯಲ್ಲಿ ತಿರುಗಾಡಿದರೆ ಲಕ್ಷ್ಮೀ ದೇವಿ ಯಾವಾಗಲೂ ಇರುತ್ತಾಳೆ. ಹುಡುಗಿಯರು ಹುಟ್ಟಿನಿಂದಲೇ ಕೈಗಳಿಗೆ ಬಳೆ ಧರಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಲು ಇದು ಕಾರಣ ಎಂದು ಹೇಳಲಾಗುತ್ತೆ. ನೀವು ಕೈ ತುಂಬ ಬಳೆಗಳನ್ನು ಧರಿಸಿದರೆ ಆ ಬಳೆಯ ಶಬ್ದವು ಮನೆಗೆ ಸಕಾರಾತ್ಮಕ ಕಂಪನಗಳನ್ನು ತರುತ್ತದೆ. ಬಳೆಗಳು ಮುರಿಯದಂತೆ ನೋಡಿಕೊಳ್ಳುವ ಹುಡುಗಿಯರು ತಮ್ಮ ಮನೆಯ ವ್ಯವಹಾರಗಳಲ್ಲಿ ಬಹಳ ಜಾಗರೂಕರಾಗಿ ಇರುತ್ತಾರೆ ಎಂದು ನಂಬಲಾಗಿದೆ. ಬಳೆಗಳನ್ನು ಧರಿಸುವ ಜನರ ದೇಹದಲ್ಲಿ ಉತ್ತಮ ರಕ್ತ ಪರಿಚಲನೆ ಇರುತ್ತದೆ. ಪುರುಷರ ಕೈಯ ಮಣಿಕಟ್ಟಿನಿಂದ ಅದು 6 ಇಂಚಿನವರೆಗೆ ಅಕ್ಯುಪ್ರೆಷರ್ ಪಾಯಿಂಟ್ಗಳಿವೆ. ನೀವು ಬಳೆಗಳನ್ನು ಧರಿಸಿದಾಗ ಅವುಗಳ ಮೇಲೆ ಒತ್ತಡ ಹೇರುತ್ತವೆ. ಇದು ಸಂಭವಿಸಿದಾಗ ಮಹಿಳೆಯರ ಆರೋಗ್ಯವು ಸುಧಾರಿಸುತ್ತದೆ. ಹಿಂದೆ ಪುರುಷರು ಬಳೆಗಳನ್ನು ಧರಿಸುತ್ತಿದ್ದರು. ಈ ಪದ್ಧತಿಯು ಮಹಿಳೆಯರಿಗೆ ಮಾತ್ರ ಕಾಣಲು ಬಂದಿತು. ಜೀವನವು ತುಂಬಾ ಅಮೂಲ್ಯವಾದುದು. ಅದು ಅಜಾಗರೂಕತೆಯಿಂದ ಮಾಡಿದ ಗಾಜಿನಂತೆ ಒಡೆಯಬಹುದು. ಈ ವಿಡಿಯೋ ತುಂಬಾ ಮೌಲ್ಯಯುತವಾಗಿದೆ ಎಂಬ ಸತ್ಯವನ್ನು ಇದು ತೋರಿಸುತ್ತದೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಓಂ ಶ್ರೀ ಮಾತೆ ಎಂದು ಕಮೆಂಟ್ ಮಾಡಿ.